ನಮಸ್ಕಾರ. ನನ್ನ ಹೆಸರು ವಿಠಲ್ ಟಿ ಕಂಬಾರ್ ಅಂತ. ನಾನು ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟ್ರಲ್ಲಿ ಕೆಲಸ ಮಾಡ್ತಾಯಿದ್ದೆ. ಹೋದ ವರ್ಷ ನಾನು ರಿಟೈರ್ಡ್ ಆದೆ. ಅದು CHS ಫೆಸಿಲಿಟಿ ಸೆಂಟ್ರಲ್ ಗೌರ್ಮೆಂಟಿಗೆ ಇರೋದ್ರಿಂದ ನಾನು ಬೆಂಗಳೂರಲ್ಲಿ ತಗೊಂಡೆ. ಅವರು ಬೆಂಗಳೂರಲ್ಲಿ ನನ್ನ ಕಣ್ಣಿಂದು ಪ್ರಾಬ್ಲಮ್ಮು ಭಾಳ ಚಿಕ್ಕಂದಿನ ಪ್ರಾಬ್ಲಮ್ ಇತ್ತು. ಚಿಕ್ಕ ಮಕ್ಕಳು ಆಟ ಆಡ್ತಿರ್ಬೇಕಾ ಏನೋ ಗಾಯ ಆಗಿಬಿಟ್ಟು ನನ್ನ ದೃಷ್ಟಿ ಭಾಳ ಕಡಿಮೆ ಇತ್ತು. ನನಗೆ CHS ಫೆಸಿಲಿಟಿಯಲ್ಲಿ ಕೇಳಿದಾಗ ಅವರು ಹೇಳಿದ್ರು ನಾರಾಯಣ ನೇತ್ರಾಲಯಕ್ಕೆ ಹೋಗಿ ಅವರು ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಹೇಳಿದರು. ಸರಿ, ನಾನು ಅಲ್ಲಿಗೆ ಬಂದು ಫಸ್ಟ್ ಡೇನೇ ನನಗೆ ಅವರು ಚೆಕ್ ಮಾಡಿದರು. ಫಸ್ಟ್ ಬಂದು ಎಲ್ಲ ರಿಸೆಪ್ಷನ್ ಇಟ್ಕೊಂಡು ರಿಸೆಪ್ಷನವರು, ಅವರ ಅಸಿಸ್ಟೆಂಟ್ಗಳು, ಪ್ಲಸ್ ನರ್ಸ್ಗಳು, ಪ್ಲಸ್ ಡಾಕ್ಟ್ರುಗಳು ಎಲ್ಲರೂ ಏನಂದರೆ ನನಗೆ ಒಂದು ನಿಮಿಷವೂ ಏನು ಕೂತ್ಕೊಳ್ಳೋಕ್ಕೆ ಬಿಡೋಲ್ಲ. ಒಂದು ಪ್ರೊಸೀಜರ್ ಆದರೆ ಇನ್ನೊಂದು ಪ್ರೊಸೀಜರ್ ಹೀಗಾಗಿಬಿಟ್ಟು ನನಗೆ ಯಾವ ಒಂದು ತೊಂದರೆ ಆಗದಂಗೆ ಅವತ್ತಿನ ದಿವಸ ಫಸ್ಟ್ ಡೇನೇ ನನಗೆ ಏನೇನು ಟೆಸ್ಟ್ಗಳು ಮಾಡಬೇಕಾಗಿತ್ತು ಎಲ್ಲನೂ ಕರೆಕ್ಟಾಗಿ ಮಾಡಿಬಿಟ್ಟು ಮತ್ತು ಆಪ್ರೇಷನ್ ಡೇಟ್ ಸಹಿತ ಅವರು ಒಂದು ವಾರದ ಒಳಗಡೆ ಕೊಟ್ಬಿಟ್ರು. ಆ ಒಂದು ವಾರದಲ್ಲಿ ಬಂದು ಮತ್ತೆ ನೆಕ್ಸ್ಟ್ ಡೇ ಬಂದೆ ನಾನು. ನೆಕ್ಸ್ಟ್ ಒಂದು ವಾರದಲ್ಲೇ ಡಾಕ್ಟ್ರುಗಳು ನನಗೆ ಡಾಕ್ಟರ್ ನರೇಶ್ ಶೆಟ್ಟಿ ಅಂತ ಅವರು ಇದು ಮಾಡಿಕೊಟ್ರು. ಆಪ್ರೇಷನ್ ಸರ್ಜರಿಗೆ ಅವರಿಗೆ ಹೇಳಿದ್ರು. ಅವತ್ತು ದಿವಸ ಸರ್ಜರಿ ದಿವಸ ಬಂದೆ. ಬೆಳಗ್ಗೆ ಬಂದ ತಕ್ಷಣ ಒಂದು ಅರ್ಧ ಗಂಟೆಯಿಂದ ಅವ್ರದ್ದೇನು ಪ್ರೊಸೀಜರೆಲ್ಲ ಮುಗಿಸಿದ್ರು. ಆಮೇಲೆ ಒಂದು 10-15 ನಿಮಿಷದಲ್ಲೇ ಡಾಕ್ಟರ್ ಶೆಟ್ಟಿಯವರು ಆಪ್ರೇಷನ್ ಮಾಡಿದ್ರು. ನನ್ನ ಮುಂಚೆನು ನನ್ನ ಕಣ್ಣಿನ ದೃಷ್ಟಿ ಇತ್ತು. ಆ ದೃಷ್ಟಿ ಏನೊಂದು 50% ನನಗೆ ಕಾಣಿಸ್ತಾ ಇರಲಿಲ್ಲ ಮುಂಚೆ. ಈ ಆಪ್ರೇಷನ್ ಆದಮೇಲೆ ನಾನು ಇವತ್ತು ಬಂದಿದ್ದೀನಿ ಆಪ್ರೇಷನ್ ಟೆಸ್ಟಿಂಗ್ ಸಲುವಾಗಿ ನೆಕ್ಸ್ಟ್ ಡೇ. ಇವಾಗ ನನಗೆ ಮುಂಚೆ ಥರನೇ ಎಲ್ಲ ಚೆನ್ನಾಗಿ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಅಂದರೆ ನಾನು ಈ ನಾರಾಯಣ ನೇತ್ರಾಲಯದ ಬಗ್ಗೆ ಇಷ್ಟು ಹೇಳಬೇಕಂತಂದರೆ, ಇಲ್ಲಿಂದ ಪ್ರತಿಯೊಂದು ಸ್ಟಾಫ್ ಪ್ರತಿಯೊಂದು ಈ ಜನಗಳಿಗೆ ಅವರೇ ಸಹಾಯ ಮಾಡ್ತಾರೆ. ಎಂಥ ಒಂದು ಬರದಿದ್ದ ಜನಗಳು ಬಂದರೂ ಸಹಿತ ಅವರಿಗೆ ಯಾವುದೇ ತೊಂದರೆ ಆಗದಂತೆ ಪ್ರತಿಯೊಂದು ಟೆಸ್ಟು, ಪ್ರತಿಯೊಂದು ಲ್ಯಾಬಲ್ಲಿ ಹೋಗೋದು, ಪ್ರತಿಯೊಂದು ಡೆಸ್ಕಲ್ಲಿ ಹೋಗೋದು, ಎಲ್ಲ ಕೆಲಸವನ್ನು ಅವರು ಕರೆಕ್ಟಾಗಿ ಸಹಾಯ ಮಾಡ್ತಾರೆ. ಆದ್ದರಿಂದ ಯಾರಿಗೂ ಏನೂ ತೊಂದರೆ ಆಗೋದಿಲ್ಲ. ಮತ್ತು ಇಲ್ಲಿನ ಟ್ರೀಟ್ಮೆಂಟ್ ಇದೆಲ್ಲ ಹೈ ಕ್ಲಾಸ್ ಟ್ರೀಟ್ಮೆಂಟು, ಅದು ನನಗೆ ಭಾಳ ಇಷ್ಟ ಆಯಿತು. ನಾನು ನನ್ನ ಲೈಫಲ್ಲಿ ಬೇಕಾದಷ್ಟು ಹಾಸ್ಪಿಟಲ್ ನೋಡಿದ್ದೀನಿ, ಬಟ್ ಇಲ್ಲಿಂದ ಸ್ಟಾಫು, ಇಲ್ಲಿಂದ ಫೆಸಿಲಿಟಿ ಇದೆಯಲ್ಲ ನಾನು ಎಲ್ಲಿ ನೋಡಿಲ್ಲ. ಅದಕ್ಕೆ ಇಷ್ಟೇ ಹೇಳಿದ್ರು ಡಾಕ್ಟ್ರುಗಳು, ನರ್ಸ್ಗಳು, ಸ್ಟಾಫ್ಗಳು ಎಲ್ಲರಿಗೂ ನನ್ನ ಕೈ ಮುಗಿದು ಕೇಳ್ಬರ್ತೀನಿ. ಅವರು ಭಾಳ ಸಹಾಯ ಮಾಡಿದ್ದಾರೆ ಮತ್ತು ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ ಅಂತ ನನಗೆ ಹೇಳಿಬಿಟ್ಟು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.